ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇದಾಗಿ, ಸುಪ್ರೀಂ ಕೋರ್ಟ್ ಟು ಎಕ್ಸಾಮೈನ್ ಪೆಟಿಷನ್ ಆನ್ ಸಿಎಜಿ ಅಪಾಯಿಂಟ್ಮೆಂಟ್ ಪ್ರೊಸೆಸ್. ಸಿಎಜಿ ಅವರನ್ನ ಅಪಾಯಿಂಟ್ ಮಾಡುವಂತಹ ಒಂದು ಪ್ರೊಸೆಸ್ಗೆ ಸಂಬಂಧಪಟ್ಟ ಹಾಗೆ ಒಬ್ರು ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. The Supreme Court will review a petition that challenges how the Comptroller and Auditor General of India is appointed. ಸಿಎಜಿ ಅವರನ್ನ ಹೇಗೆ ಅಪಾಯಿಂಟ್ ಮಾಡೋದು ಅನ್ನುವಂತಹ ಪ್ರಕ್ರಿಯೆಯ ಕುರಿತು ಒಬ್ರು ಅದನ್ನ ಪ್ರಶ್ನಿಸಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅದನ್ನ ಸುಪ್ರೀಂ ಕೋರ್ಟ್ ಈಗ ಪರಿಶೀಲಿಸ್ತಾ ಇದೆ. ಕರೆಂಟ್ ಅಪಾಯಿಂಟ್ಮೆಂಟ್ ಪ್ರೊಸೆಸ್ ಈಗ ಹೇಗಿದೆ ಹಾಗಾದ್ರೆ ಆ ಒಂದು ಸಿಎಜಿ ಅವರ ಆಯ್ಕೆ ಪ್ರಕ್ರಿಯೆ ಅಂತ ನೋಡೋದಾದ್ರೆ, ರೈಟ್ ನೌ ಸಿಎಜಿ ಇಸ್ ಅಪಾಯಿಂಟೆಡ್ ಬೈ ದಿ ಪ್ರೆಸಿಡೆಂಟ್. ರಾಷ್ಟ್ರಪತಿಯವರು ಸಿಎಜಿ ಅವರನ್ನ ನೇಮಿಸ್ತಾರೆ. ಬಟ್ ದ ಪೆಟಿಷನ್ ಆರ್ಗ್ಯೂಸ್ ದಟ್ ದಿಸ್ ಪ್ರೊಸೆಸ್ ಲ್ಯಾಕ್ಸ್ ಟ್ರಾನ್ಸ್ಪರೆನ್ಸಿ ಅಂಡ್ ಇಂಡಿಪೆಂಡೆನ್ಸ್. ಆದ್ರೆ ಈ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಇಲ್ಲ, ಮತ್ತೆ ಸ್ವಾತಂತ್ರ್ಯ ಸಹ ಇಲ್ಲ. ಸರಿಯಾದ ವ್ಯಕ್ತಿಯನ್ನು ಆಯ್ಕೆ ಮಾಡಲಿಕ್ಕೆ ಇಲ್ಲಿ ಅವಕಾಶಗಳು ಇರೋ ಅವಕಾಶಗಳು ಕಡಿಮೆ ಅಂತ ಈ ಒಂದು ಅರ್ಜಿದಾರರು ಹೇಳ್ತಾ ಇದ್ದಾರೆ. ಕನ್ಸರ್ನ್ಸ್ ಅಬೌಟ್ ಬಯಾಸ್. Petition says that the appointment process allows political influence. ರಾಜಕೀಯ ಪ್ರಭಾವ ಇದರಲ್ಲಿ ಇರಬಹುದು. ಆಡಳಿತ ಪಕ್ಷ ತನಗೆ ಬೇಕಾದವರನ್ನ ರಾಷ್ಟ್ರಪತಿಗಳ ಮೂಲಕ ಆಯ್ಕೆ ಮಾಡ್ಕೊಳ್ಬಹುದು. ವಿಚ್ ಕುಡ್ ಅಫೆಕ್ಟ್ ದಿ ಸಿಎಜಿಸ್ ಇಂಡಿಪೆಂಡೆನ್ಸ್ ಇನ್ ಆಡಿಟಿಂಗ್ ಗವರ್ಮೆಂಟ್ ಫಿನಾನ್ಸಸ್. ಸರ್ಕಾರದ ಹಣಕಾಸಿಗೆ ಸಂಬಂಧಪಟ್ಟ ಲೆಕ್ಕವನ್ನ ಪರಿಶೋಧಿಸುವವರು. ಹಾಗಾಗಿ ಸರ್ಕಾರ ತನಗೆ ಬೇಕಾದವರನ್ನೇ ಆಯ್ಕೆ ಮಾಡ್ಕೊಂಡ್ಬಿಟ್ರೆ ಅವರ ಕಾರ್ಯದಲ್ಲಿ ಏನಾಗುತ್ತೆ, ಸ್ವಾತಂತ್ರ್ಯ ಇರೋದಿಲ್ಲ. ಇಂಡಿಪೆಂಡೆಂಟ್ ಆಗಿ ಅವರು ವರ್ಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸರ್ಕಾರದ ಪ್ರಭಾವ, ಸರ್ಕಾರದ ಒತ್ತಡಕ್ಕೆ ಅವರು ಒಳಗಾಗಬಹುದು. ಡಿಮ್ಯಾಂಡ್ ಫಾರ್ ಚೇಂಜ್. ದ ಪೆಟಿಷನರ್ ವಾಂಟ್ಸ್ ಅ ನ್ಯೂ ಸಿಸ್ಟಮ್ ವೇರ್ ಅ ಪ್ಯಾನೆಲ್ ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್, ಅಪೋಸಿಷನ್ ಲೀಡರ್ ಅಂಡ್ ದಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೆಲೆಕ್ಟ್ ದಿ ಸಿಎಜಿ ಇನ್ಸ್ಟೆಡ್ ಆಫ್ ಜಸ್ಟ್ ಪ್ರೆಸಿಡೆಂಟ್. ಅರ್ಜಿದಾರರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಪ್ರೆಸಿಡೆಂಟ್ ಬದಲು ಹೊಸದಾದ ಒಂದು ಸಮಿತಿಯನ್ನ ರಚನೆ ಮಾಡಬೇಕು. ಆ ಸಮಿತಿಯಲ್ಲಿ ಪ್ರಧಾನಮಂತ್ರಿಗಳಿರ್ಬೇಕು, ಅಪೋಸಿಷನ್ ಲೀಡರ್ ಅಂದ್ರೆ ವಿರೋಧ ಪಕ್ಷದ ನಾಯಕರು, ಅದರ ಜೊತೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಭಾರತದ ಮುಖ್ಯ ನ್ಯಾಯಮೂರ್ತಿಗಳು. ಈ 3 ಜನರು ಇದ್ದಂತಹ ಸಮಿತಿಯ ಮೂಲಕ ಸಿಎಜಿ ಅವರನ್ನ ಅಪಾಯಿಂಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಕಂಪ್ಯಾರಿಸನ್ ವಿತ್ ಜಡ್ಜಸ್. ಸಮ್ ಆರ್ಗ್ಯೂ ದಟ್ ಜಸ್ಟ್ ಲೈಕ್ ಸುಪ್ರೀಂ ಕೋರ್ಟ್ ಜಡ್ಜಸ್, ಸಿಎಜಿ ಶುಡ್ ಆಲ್ಸೋ ಹ್ಯಾವ್ ಅನ್ ಇಂಡಿಪೆಂಡೆಂಟ್ ಸೆಲೆಕ್ಷನ್ ಪ್ರೊಸೆಸ್. ಹೇಗೆ ಈಗ ಸುಪ್ರೀಂ ಕೋರ್ಟಿನ ಜಡ್ಜ್ ಗಳನ್ನ ಆಯ್ಕೆ ಮಾಡ್ತಾರೋ ಅದೇ ರೀತಿ ಇಂಡಿಪೆಂಡೆಂಟ್ ಆಗಿ ಅವರನ್ನ ಆಯ್ಕೆ ಮಾಡಬೇಕು. ಸರ್ಕಾರದ ಹಸ್ತಕ್ಷೇಪ ಅದರಲ್ಲಿ ಇರಬಾರದು. Final decision pending. The Supreme Court has not yet decided but is examining matter carefully. ಸುಪ್ರೀಂ ಕೋರ್ಟ್ ಇನ್ನೂ ಸಹ ಇದರ ಬಗ್ಗೆ ಯಾವುದೇ ತೀರ್ಮಾನವನ್ನು ಕೈಗೆತ್ತಿಕೊಂಡಿಲ್ಲ, ಇನ್ನು ಇದನ್ನ ಪರಿಶೀಲಿಸ್ತಾ ಇದೆ. ಮುಂದಿನ ಆರ್ಟಿಕಲ್ ಈ ಕಡೆ ಇದೆ. ಹೌ ಕ್ಲೈಮೇಟ್ ಚೇಂಜ್ ಇಸ್ ಅಫೆಕ್ಟಿಂಗ್ ಇಂಡಿಯಾಸ್ ವೀಟ್ ಪ್ರೊಡಕ್ಷನ್ ಸೈಕಲ್. ಭಾರತದ ಗೋಧಿ ಬೆಳೆಗೆ ಸಂಬಂಧಪಟ್ಟ ಹಾಗೆ ಕ್ಲೈಮೇಟ್ ಚೇಂಜ್ ಅದರ ಮೇಲೆ ಯಾವ ರೀತಿ ಪರಿಣಾಮನ ಬೀರ್ತಾ ಇದೆ. ಹವಾಮಾನ ಬದಲಾವಣೆಯಿಂದ ಗೋಧಿ ಬೆಳೆ ಮೇಲೆ ಆಗುವಂತಹ ಪರಿಣಾಮಗಳು. ವೀಟ್ ಇಸ್ ಅನ್ ಇಂಪಾರ್ಟೆಂಟ್ ಕ್ರಾಪ್. ಗೋಧಿ ಒಂದು ಪ್ರಮುಖವಾದಂತ ಬೆಳೆ. ವೀಟ್ ಇಸ್ ಅ ಕೀ ಕ್ರಾಪ್ ಇನ್ ಇಂಡಿಯಾ, ಮೋಸ್ಟ್ಲಿ ಗ್ರೋನ್ ಇನ್ ಎಲ್ಲೆಲ್ಲಿ ನಾರ್ದರ್ನ್ ಸ್ಟೇಟ್ಸ್ ಲೈಕ್ ಪಂಜಾಬ್, ಹರಿಯಾಣ ಅಂಡ್ ಉತ್ತರ ಪ್ರದೇಶ. ಉತ್ತರ ಭಾರತದ ರಾಜ್ಯಗಳಲ್ಲಿ ಹೆಚ್ಚು ಇದನ್ನ ಬೆಳೀತಾರೆ. ಇಟ್ ಇಸ್ ಸೋನ್ ಇನ್ ವಿಂಟರ್. ಚಳಿಗಾಲದಲ್ಲಿ ಅದನ್ನ ಬಿತ್ತನೆ ಮಾಡ್ತಾರೆ, ರಾಬಿ ಸೀಸನ್ ಅಂತ ಕರಿತೇವೆ. ಹಾರ್ವೆಸ್ಟೆಡ್ ಇನ್ ಸಮ್ಮರ್, ಮತ್ತೆ ಬೇಸಿಗೆಯಲ್ಲಿ ಅದನ್ನ ಕೊಯ್ಲು ಮಾಡ್ತಾರೆ. ಕ್ಲೈಮೇಟ್ ಚೇಂಜ್ ಇಸ್ ಅಫೆಕ್ಟಿಂಗ್ ವೀಟ್. ಹವಾಮಾನ ಬದಲಾವಣೆಯಿಂದಾಗಿ ಅದರ ಮೇಲೆ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದ್ರೆ, ರೈಸಿಂಗ್ ಟೆಂಪರೇಚರ್ಸ್ ಆರ್ ಕಾಸಿಂಗ್ ಪ್ರಾಬ್ಲಮ್ಸ್ ಫಾರ್ ವೀಟ್ ಗ್ರೋತ್. ಇದರ ಬೆಳವಣಿಗೆ ಮೇಲೆ ಸಮಸ್ಯೆ ಆಗ್ತಾ ಇದೆ. ಹೀಟ್ ವೇವ್ಸ್ ಅಂಡ್ ಡಿಲೇಡ್ ಮಾನ್ಸೂನ್ಸ್. ಶಾಖದ ಅಲೆಗಳು, ಬಿಸಿ ಗಾಳಿ ಮತ್ತೆ ಡಿಲೇಡ್ ಮಾನ್ಸೂನ್ ಬರೋದು ತುಂಬಾ ಲೇಟ್ ಆಗ್ತಾ ಇರೋದು ಆರ್ ಮೇಕಿಂಗ್ ಇಟ್ ಹಾರ್ಡರ್ ಫಾರ್ ಫಾರ್ಮರ್ಸ್ ಟು ಗ್ರೋ ವೀಟ್ ಪ್ರಾಪರ್ಲಿ. ಎಲ್ಲಾ ಕಾರಣಗಳಿಂದಾಗಿ ರೈತರು ಗೋಧಿಯನ್ನ ಸರಿಯಾಗಿ ಬೆಳಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. Heat stress reduce yield if wheat experiences high temperatures at the wrong time. ಅಂದ್ರೆ ಒಂದು ವೇಳೆ ಅದಕ್ಕೆ ತುಂಬಾ ಹೀಟ್ ಅನ್ನ ಅನುಭವಿಸಬೇಕಾಗಿದ್ರೆ ಅಂತ ದೊಡ್ಡ ಮಟ್ಟದಲ್ಲಿ ಶಾಖ ಅದಕ್ಕೆ ಅಫೆಕ್ಟ್ ಆಗ್ಬಿಟ್ರೆ ಅವಾಗೇನಾಗುತ್ತೆ, ಎಸ್ಪೆಷಲಿ ಡ್ಯೂರಿಂಗ್ ಗ್ರೇನ್ ಫಾರ್ಮೇಶನ್, ಆ ಒಂದು ಬೀಜ ಅಥವಾ ಒಂದು ಗ್ರೇನ್ಗಳು ಧಾನ್ಯ ರೂಪುಗೊಳ್ಳುವ ಸಮಯದಲ್ಲೇ ಹೆಚ್ಚು ಅದ್ರ ಮೇಲೆ ಅಫೆಕ್ಟ್ ಆಗ್ಬಿಟ್ರೆ ಏನಾಗುತ್ತೆ, yield decreases, ಅಮೌಂಟ್ ಆಫ್ ವೀಟ್ ಪ್ರೊಡ್ಯೂಸ್ಡ್. ಟೋಟಲ್ ಆಗಿ ಬರುವಂತ ಇಳುವರಿ ಇರುತ್ತಲ್ವಾ, ಆ ಒಂದು ಈಲ್ಡ್ ಅಲ್ಲಿ ಡಿಕ್ರೀಸ್ ಆಗುತ್ತೆ, ಆ ಒಂದು ಈಲ್ಡಿನ ಪ್ರಮಾಣ ಕಡಿಮೆ ಆಗ್ಬಿಡುತ್ತೆ. ಸಜೆಷನ್ಸ್ ಫಾರ್ ಗವರ್ಮೆಂಟ್ ಅಂಡ್ ಫಾರ್ಮರ್ಸ್. ಸರ್ಕಾರಕ್ಕೆ ಮತ್ತೆ ರೈತರಿಗೆ ಏನ್ ಸಜೆಷನ್ ಕೊಡ್ತಾ ಇದ್ದಾರೆ ಅಂತಂದ್ರೆ, ಸೈಂಟಿಸ್ಟ್ ಸಜೆಸ್ಟ್ ಡೆವಲಪಿಂಗ್ ಹೀಟ್ ರೆಸಿಸ್ಟೆಂಟ್ ವೀಟ್ ವೆರೈಟೀಸ್ ಅಂಡ್ ಚೇಂಜಿಂಗ್ ಫಾರ್ಮಿಂಗ್ ಟೆಕ್ನಿಕ್ಸ್ ಟು ಡೀಲ್ ವಿತ್ ರೈಸಿಂಗ್ ಟೆಂಪರೇಚರ್ಸ್. ಮುಖ್ಯವಾಗಿ ಸೈಂಟಿಸ್ಟ್ಗಳು ಹೇಳ್ತಾ ಇರೋದು ಏನಂತಂದ್ರೆ, ತಾಪಮಾನ ಹೆಚ್ಚುತ್ತಾ ಇದೆ. ತಾಪಮಾನ ಹೆಚ್ಚುತ್ತಾ ಇರೋದ್ರಿಂದ ಅದನ್ನ ಎದುರಿಸುವ ರೀತಿಯಲ್ಲಿ ಶಾಖ ನಿರೋಧಕ ಗೋಧಿ ಪ್ರಭೇದಗಳನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ವಿಜ್ಞಾನಿಗಳು
ಸರ್ಕಾರದ ಬಳಿ ಸೂಚಿಸ್ತಾ ಇದ್ದಾರೆ. ಅದನ್ನ ಅಭಿವೃದ್ಧಿಪಡಿಸಲಿಕ್ಕೆ ಸರ್ಕಾರದ ಸಹಾಯ ಬೇಕು, ಫಿನಾನ್ಸ್ ಬೇಕು, ರಿಸರ್ಚ್ ಮತ್ತೆ ಡೆವಲಪ್ಮೆಂಟ್‌ಗೆ ಸರ್ಕಾರದ ಬಹುಮುಖ್ಯವಾದ ಬೇರೆ ಬೇರೆ ಸಹಕಾರಗಳು ಬೇಕಾಗುತ್ತೆ. ಅದೇ ರೀತಿ ಫಾರ್ಮರ್ಸ್‌ಗಳಿಗೇನು ಫಾರ್ಮಿಂಗ್ ಟೆಕ್ನಿಕ್‌ಗಳನ್ನ, ಕೃಷಿಯಲ್ಲಿ ಬೇರೆ ಬೇರೆ ತಂತ್ರಗಳಿರುತ್ತೆ. ವೀಟ್‌ಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ತಂತ್ರಗಳನ್ನ, ಅದಕ್ಕೆ ಸಂಬಂಧಪಟ್ಟಂತ ಟೆಕ್ನಿಕ್‌ಗಳನ್ನ ಉಪಯೋಗಿಸ್ಕೊಳ್ಬೇಕು. ಹಾಗ್ ಮಾಡೋದ್ರ ಮೂಲಕ ವೀಟ್ ಪ್ರೊಡಕ್ಷನ್‌ನ ಇನ್ಕ್ರೀಸ್ ಮಾಡಬಹುದು. ಗ್ಲೋಬಲ್ ಕ್ಲೈಮೇಟ್ ಪ್ಯಾಟರ್ನ್ಸ್ ಮ್ಯಾಟರ್. ದ ವಾರ್ಮಿಂಗ್ ಆಫ್ ದಿ ಇಂಡಿಯನ್ ಓಷನ್ ಇಸ್ ಅಫೆಕ್ಟಿಂಗ್ ಇಂಡಿಯಾಸ್ ಮಾನ್ಸೂನ್. ಭಾರತದ ಹಿಂದೂ ಮಹಾಸಾಗರ ವಾರ್ಮ್ ಆಗ್ತಾ ಇದೆ, ಹೆಚ್ಚು ಬಿಸಿ ಆಗ್ತಾ ಬರ್ತಾ ಇದೆ. ಇದರಿಂದ ಮಾನ್ಸೂನ್ ಮೇಲೆ ಎಫೆಕ್ಟ್ ಆಗ್ತಾ ಇರುತ್ತೆ, ವಿಚ್ ಇಂಪ್ಯಾಕ್ಟ್ಸ್ ವೀಟ್ ಪ್ರೊಡಕ್ಷನ್. ಅದು ಆಮೇಲೆ ವೀಟ್ ಪ್ರೊಡಕ್ಷನ್ ಮೇಲೂ ಸಹ ಪರಿಣಾಮವನ್ನು ಬೀರುತ್ತೆ. ಫ್ಯೂಚರ್ ಕ್ಲೈಮೇಟ್ ಚೇಂಜಸ್ ಕುಡ್ ಮೇಕ್ ಫಾರ್ಮಿಂಗ್ ಇವನ್ ಮೋರ್ ಡಿಫಿಕಲ್ಟ್. ಮುಂದಿನ ದಿನಗಳಲ್ಲಿ ವಾತಾವರಣ ಇನ್ನೂ ಸಹ ಬದಲಾಗಬಹುದು. ಹವಾಮಾನ ಬದಲಾವಣೆಗಳಿಂದಾಗಿ ಕೃಷಿ ಇನ್ನಷ್ಟು ದುರ್ಲಭ ಆಗ್ತಾ ಹೋಗಬಹುದು, ಕೃಷಿಯನ್ನು ನಿಭಾಯಿಸೋದು ಕಷ್ಟ ಆಗಬಹುದು. ಎಲ್ಲ ಸಮಸ್ಯೆಗಳಿಗೆ ನಾವು ಮುಂದಾಲೋಚನೆಯನ್ನು ತೆಗೆದುಕೊಂಡು ಅದಕ್ಕೆ ಸಂಬಂಧಪಟ್ಟ ತಂತ್ರಜ್ಞಾನಗಳನ್ನ ಮತ್ತೆ ಫಾರ್ಮಿಂಗ್ ಟೆಕ್ನಿಕ್ಗಳನ್ನ, ಅದೇ ರೀತಿ ಸರ್ಕಾರದ ಸಹಾಯ ಎಲ್ಲವನ್ನ ಒಗ್ಗೂಡಿಸಿ ಸುಸ್ಥಿರವಾದಂತಹ ಕೃಷಿಯ ಕಡೆ ನಮ್ಮ ಗಮನವನ್ನು ಇಟ್ಕೊಂಡು ಹೆಚ್ಚಿನ ಕ್ರಮಗಳನ್ನ ಕೈಗೊಳ್ಬೇಕು. ಇದಾದ ನಂತರ ಶಶಿ ತರೂರ್ ಅವರ ಆರ್ಟಿಕಲ್ ಇದೆ, ಲ್ಯಾಂಡ್ ವೇರ್ ಆಂಬಿಷನ್ ಗ್ರೋಸ್ ಮೈನಸ್ ಆನ್ ಔಟ್ ಬೌಂಡ್ ಟಿಕೆಟ್. ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಮೆನಿ ಇಂಡಿಯನ್ ಡ್ರೀಮ್ ಆಫ್ ಗೋಯಿಂಗ್ ಅಬ್ರಾಡ್. ಎಷ್ಟೋ ಜನ ಭಾರತೀಯರು ವಿದೇಶದಲ್ಲಿ ಕೆಲಸ ಮಾಡಬೇಕು, ವಿದೇಶಕ್ಕೆ ಹೋಗಿ ಜೀವಿಸಬೇಕು, ಅಲ್ಲಿ ತಮ್ಮ ಜೀವನವನ್ನು ಕಳೆಯಬೇಕು ಅನ್ನೋ ಕನಸುಗಳನ್ನ ಇಟ್ಕೊಂಡಿರ್ತಾರೆ. ಲಾಟ್ ಆಫ್ ಇಂಡಿಯನ್ಸ್ ವಾಂಟ್ ಟು ಮೂವ್ ಟು ಕಂಟ್ರೀಸ್ ಲೈಕ್ ದ US ಫಾರ್ ಬೆಟರ್ ಆಪರ್ಚುನಿಟೀಸ್. ಉತ್ತಮ ಅವಕಾಶಗಳನ್ನ, ಉದ್ಯೋಗಗಳನ್ನ ಹುಡುಕೊಂಡು ವಿದೇಶಗಳಿಗೆ ಹೋಗ್ತಾರೆ. ಅದರಲ್ಲೂ ಮುಖ್ಯವಾಗಿ ಅಮೆರಿಕ, UK ಇಂತಹ ದೇಶಗಳಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನ ನೀಡ್ತಾರೆ. ಬಟ್ ನಾಟ್ ಎವ್ರಿ ಒನ್ ಸಕ್ಸೀಡ್ ಇನ್ ಮೇಕಿಂಗ್ ಅ ಗುಡ್ ಲೈಫ್ ದೇರ್. ಆದ್ರೆ ಹೋದವರಿಗೆ ಎಲ್ರಿಗೂ ಅಲ್ಲಿ ಉತ್ತಮ ಜೀವನ ಸಿಗುತ್ತೆ ಅಂತಲ್ಲ, ಅಲ್ಲಿ ಬಹಳ ಬಹಳ ಕಷ್ಟಗಳನ್ನ ಅನುಭವಿಸಬೇಕಾಗಬಹುದು. ಇಂಡಿಯಾದ ವಿಷಯಕ್ಕೆ ಬಂದ್ರೆ, ಇಂಡಿಯಾ ಆಫರ್ಸ್ ಆಪರ್ಚುನಿಟೀಸ್ ಟು. ಭಾರತದಲ್ಲಿ ಎಷ್ಟೋ ಅವಕಾಶಗಳು ಈಗೀಗ ಹೆಚ್ಚಾಗ್ತಾ ಇದೆ, ಮುಖ್ಯವಾಗಿ ಡಿಜಿಟಲ್ ಕ್ರಾಂತಿ, ಇಂಟರ್ನೆಟ್ ಬಂದ ಮೇಲೆ ಹೆಚ್ಚಿನ ಅವಕಾಶಗಳು ಸಿಗ್ತಾ ಇದೆ. ವೈಲ್ ಸಮ್ ಇಂಡಿಯನ್ಸ್ ಲೀವ್. ಎಷ್ಟೋ ಜನ ಭಾರತ ಬಿಟ್ಟು ಹೋಗ್ತಾ ಇದ್ದಾರೆ. ಮೆನಿ ಆರ್ ಫೈಂಡಿಂಗ್ ಸಕ್ಸಸ್ ವಿತ್ ಇನ್ ಇಂಡಿಯಾ. ಎಷ್ಟೋ ಜನರು ಭಾರತದಲ್ಲೇ ಯಶಸ್ಸನ್ನ ಕಾಣ್ತಾ ಇದ್ದಾರೆ, ಎಸ್ಪೆಷಲಿ ಇನ್ ದ ಫೀಲ್ಡ್ಸ್ ಆಫ್ ಬಿಸ್ನೆಸ್, ಟೆಕ್ನಾಲಜಿ ಅಂಡ್ ಸ್ಟಾರ್ಟ್ಅಪ್. ವ್ಯಾಪಾರ, ತಂತ್ರಜ್ಞಾನ ಮತ್ತೆ ಸ್ಟಾರ್ಟ್ಅಪ್ಗಳು, ನವೋದ್ಯಮಗಳಲ್ಲಿ ಯಶಸ್ಸನ್ನ ಕಂಡುಕೊಳ್ಳುವವರ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದೆ. ಇನ್ನು ಅಲ್ಲಿ ಹೋದ್ರೆ ಸುಲಭ ಇರುತ್ತಾ? ಹಾರ್ಡ್ಶಿಪ್ ಆಫ್ ಮೈಗ್ರೇಷನ್. ಅಲ್ಲಿ ವಲಸೆ ಹೋಗ್ಬಿಟ್ರೆ ಏನೇನ್ ಸಮಸ್ಯೆಗಳು ಬರುತ್ತೆ. ಮೂವಿಂಗ್ ಟು ಅನದರ್ ಕಂಟ್ರಿ ಇಸ್ ನಾಟ್ ಆಲ್ವೇಸ್ ಈಸಿ. ಅಷ್ಟು ಸುಲಭ ಅಲ್ಲ ಅದು. ಮೆನಿ ಪೀಪಲ್ ಫೇಸ್ ಸ್ಟ್ರಗಲ್ಸ್ ಇನ್ಕ್ಲೂಡಿಂಗ್ ಡಿಫಿಕಲ್ಟ್ ಜಾಬ್ಸ್, ಕಲ್ಚರಲ್ ಡಿಫರೆನ್ಸಸ್ ಅಂಡ್ ಲೋನ್ಲಿನೆಸ್. ಅಲ್ಲಿ ಹೋದ್ಮೇಲೆ ಸಾಂಸ್ಕೃತಿಕವಾಗಿ ಎಷ್ಟೋ ವ್ಯತ್ಯಾಸಗಳಿರುತ್ತೆ, ನಮ್ಮವರ ಜೀವನ ಶೈಲಿ ಕಂಪ್ಲೀಟ್ ಆಗಿ ಡಿಫರೆಂಟ್ ಆಗಿರುತ್ತೆ. ಮತ್ತೆ ಉದ್ಯೋಗ ಇವರಂದ್ಕೊಂಡ್ ಹಾಗಿರಲ್ಲ, ಕಷ್ಟಕರವಾಗಿರಬಹುದು ಇಷ್ಟು ಸಾರಿ. ಮತ್ತೆ ಒಂಟಿತನ ಸಹ ಕಾಡಬಹುದು, ನಮ್ಮವರು ಯಾರು ಇಲ್ವಲ್ಲ ಇಲ್ಲಿ, ಎಲ್ಲ ಬೇರೆಯವರೇ, ಬೇರೆ ದೇಶದಲ್ಲಿ. ಆ ರೀತಿ ಒಂದು ಪ್ರಾಬ್ಲಮ್ಗಳು ಸಹ ಬರಬಹುದು. ಚಾಲೆಂಜಸ್ ಇನ್ ಇಂಡಿಯಾ. ಹಾಗಾದ್ರೆ ಭಾರತದಲ್ಲಿ ಏನೇನು ಚಾಲೆಂಜಸ್ಗಳಿದೆ, ಯಾಕೆ ಅವರು ಭಾರತವನ್ನು ಬಿಟ್ಟು ಹೋಗ್ತಾ ಇದ್ದಾರೆ? ಇವನ್ ದೋ ಇಂಡಿಯಾ ಹ್ಯಾಸ್ ಆಪರ್ಚುನಿಟೀಸ್, ಎಷ್ಟು ಅವಕಾಶಗಳಿದ್ರು ಸಹ, ಪ್ರಾಬ್ಲಮ್ಸ್ ಲೈಕ್ ಕರಪ್ಷನ್, ಭ್ರಷ್ಟಾಚಾರ, ಇನ್ಇಕ್ವಾಲಿಟಿ, ಅಸಮಾನತೆ, ಅಂಡ್ ಲ್ಯಾಕ್ ಆಫ್ ಪ್ರಾಪರ್ ಇನ್ಫ್ರಾಸ್ಟ್ರಕ್ಚರ್, ಸರಿಯಾದ ಮೂಲ ಸೌಕರ್ಯಗಳಿಲ್ಲ. ಎಲ್ಲ ಕಾರಣಗಳಿಂದ ಏನಾಗ್ತಾ ಇದೆ? ಇಟ್ಸ್ ಆಲ್ ಥಿಂಗ್ಸ್ ಮೇಕ್ ಪೀಪಲ್ ಕನ್ಸಿಡರ್ ಲೀವಿಂಗ್. ಎಲ್ಲ ಕಾರಣಗಳಿಂದಾಗಿ ಜನರು ಭಾರತವನ್ನ ಬಿಟ್ಟು ಹೋಗ್ಲಿಕ್ಕೆ ಬಯಸ್ತಾ ಇರ್ತಾರೆ. ಫ್ಯೂಚರ್ ಆಫ್ ಆಂಬಿಷನ್. Instead of seeing success only in terms of moving abroad, India needs to create better opportunities and living conditions to retain its talented people. ಬೇರೆ ದೇಶಗಳಿಗೆ ಹೋದ್ರೆ ಅವರು ಸಕ್ಸಸ್ಸು ಅನ್ನುವಂತ ಎಷ್ಟೋ ಒಂದು ಭಾವನೆ ನಮ್ಮ ದೇಶದವರಲ್ಲಿದೆ. ಅಂತಂದ್ರೆ ಅಮೆರಿಕದಲ್ಲಿ ಕೆಲಸ ಮಾಡ್ತಿದ್ದಾರೆ, ಅಥವಾ ಬೇರೆ ದೇಶಗಳಲ್ಲಿ ಇದ್ದಾರೆ, ದುಬೈದಲ್ಲಿದ್ದಾರೆ, ಈ ರೀತಿ ಒಂದು ಭಾವನೆ ಬಂದ ತಕ್ಷಣ ಅವರ ಮೇಲೆ ನಾವು ಬೇರೆ ರೀತಿಯ ಒಂದು ಪ್ರೀತಿಯನ್ನ ಅಥವಾ ವಿಶೇಷವಾದ ಕಾಳಜಿನ ತೋರಿಸೋ ರೀತಿ ಮಾಡ್ತಾ ಇರ್ತೇವೆ. ಹಾಗಾಗಿ ಅದನ್ನ ವೈಭವೀಕರಿಸೋದ್ರ ಬದಲು ನಮ್ಮ ದೇಶದಲ್ಲೇ ಹೆಚ್ಚಿನ ಅವಕಾಶಗಳನ್ನು ಸೃಷ್ಟಿ ಮಾಡೋದು, ಮತ್ತೆ ಇಲ್ಲಿರುವಂತಹ ಜನರಿಗೆ ಉತ್ತಮ ಲಿವಿಂಗ್ ಕಂಡೀಷನ್ಗಳನ್ನ, ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತಮ ಸೌಕರ್ಯಗಳನ್ನ ಕಲ್ಪಿಸೋದು, ಅದರ ಮೇಲೆ ನಾವು ಹೆಚ್ಚು ಫೋಕಸ್ ಮಾಡಬೇಕು. ಸರ್ಕಾರ ಇದರ ಮೇಲೆ ಹೆಚ್ಚು ಗಮನವನ್ನ ನೀಡಬೇಕು. ಹೀಗಾದಾಗ ಏನಾಗುತ್ತೆ? ಬ್ರೇನ್ ಡ್ರೈನ್ ಅಂತ ಹೇಳ್ತೀವಲ್ವಾ, ಪ್ರತಿಭಾ ಪಲಾಯನ. ಅಂದ್ರೆ ಉತ್ತಮ ಟ್ಯಾಲೆಂಟ್ಗಳು, ತುಂಬಾ ಟ್ಯಾಲೆಂಟೆಡ್ ವ್ಯಕ್ತಿಗಳು ಅಥವಾ ಚೆನ್ನಾಗಿರೋ ಪ್ರೊಫೆಷನಲ್ಗಳು, ಸ್ಪೆಷಲಿಸ್ಟ್ಗಳು ಬೇರೆ ದೇಶಕ್ಕೆ ಹೋಗೋದನ್ನ ತಪ್ಪಿಸಬಹುದು. ಬ್ರೇನ್ ಗೇನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರತಿಭಾವಂತರನ್ನ ಭಾರತದಲ್ಲಿ ಉಳಿಸ್ಕೊಳ್ಳಿಕ್ಕೆ ಸಹ ಸಾಧ್ಯ ಆಗುತ್ತೆ. ಇದಾದ ನಂತರ ನ್ಯೂ ಡೆಲ್ಲಿಸ್ ಪೆರಿಲಿಯಸ್ ರೀಕ್ಯಾಲಿಬ್ರೇಷನ್ ವಿತ್ ತಾಲಿಬಾನ್. ಭಾರತ ಮತ್ತೆ ತಾಲಿಬಾನ್ ಬಗ್ಗೆ ಹೇಳ್ತಾ ಇದ್ದಾರೆ. ಇಂಡಿಯಾ ಇಸ್ ಗೆಟಿಂಗ್ ಕ್ಲೋಸರ್ ಟು ದ ತಾಲಿಬಾನ್. ಇಂಡಿಯಾ ಇಸ್ ಟ್ರೈಂಗ್ ಟು ಇಂಪ್ರೂವ್ ಇಟ್ಸ್ ರಿಲೇಶನ್ಶಿಪ್ ವಿತ್ ತಾಲಿಬಾನ್ ಗವರ್ಮೆಂಟ್, ಅಫ್ಘಾನಿಸ್ತಾನ್, ಅಂಡ್ ಮೇ ಸೂನ್ ಅಪಾಯಿಂಟ್ ಅನ್ ಎನ್ವಾಯ್ ದೇರ್. ಭಾರತ ತಾಲಿಬಾನ್ ಜೊತೆ ಹತ್ತಿರವಾದ ಸಂಬಂಧಗಳನ್ನ ಈಗ ಹೆಚ್ಚು ಮುಂದುವರ್ಸ್ಕೊಂಡು ಹೋಗ್ತಾ ಇದೆ.
ತಾಲಿಬಾನ್ ಎಲ್ಲಿದೆ? ಅಫ್ಘಾನಿಸ್ತಾನದಲ್ಲಿ ಇರುವಂತಹ ಸರ್ಕಾರ. ಅದರ ಜೊತೆ ಈಗ ಸಂಬಂಧವನ್ನು ಸುಧಾರಿಸಿಕೊಳ್ಳಿಕ್ಕೆ ಭಾರತ ಪ್ರಯತ್ನಿಸ್ತಾ ಇದೆ. ಮತ್ತೆ ಶೀಘ್ರದಲ್ಲಿ ಅಲ್ಲಿ ರಾಯಭಾರಿಯನ್ನ ನೇಮಿಸುವ ಎಲ್ಲಾ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಕನ್ಸರ್ನ್ಸ್ ಅಬೌಟ್ ಸೆಕ್ಯೂರಿಟಿ. ಹಾಗಾದ್ರೆ ತೊಂದರೆ ಏನು? ದ ತಾಲಿಬಾನ್ಸ್ ರೂಲ್ ಹ್ಯಾಸ್ ಲೆಡ್ ಟು ಇನ್ಕ್ರೀಸ್ ಟೆರರಿಸಂ ಥ್ರೆಟ್ಸ್ ಅಂಡ್ ಇಂಡಿಯಾ ಇಸ್ ವರಿಡ್ ಅಬೌಟ್ ದಿ ರಿಸ್ಕ್ ಆಫ್ ಡೀಲಿಂಗ್ ವಿತ್ ದೆಮ್. ತಾಲಿಬಾನ್ ಆಡಳಿತದಿಂದಾಗಿ ಭಯೋತ್ಪಾದನೆ ಹೆಚ್ಚಾಗಬಹುದು, ಅದನ್ನು ಹೇಗೆ ನಿಭಾಯಿಸೋದು ಅನ್ನೋದ್ರ ಬಗ್ಗೆ ಭಾರತ ಚಿಂತೆಯನ್ನ ಮಾಡ್ತಾ ಇದೆ. ಚೀನಾಸ್ ಗ್ರೋಯಿಂಗ್ ಇನ್ಫ್ಲೂಯೆನ್ಸ್. ಅದೇ ರೀತಿ ಚೀನಾ ಸಹ ಅಲ್ಲಿ ತನ್ನ ಪ್ರಭಾವವನ್ನು ಹೆಚ್ಚಿಸ್ತಾ ಇದೆ. ಚೀನಾ is strengthening its ties with Taliban, investing in Afghanistan's projects, which could reduce India's influence in the region. ಚೀನಾ ಅಲ್ಲಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡೋದು, ಮತ್ತೆ ಬೇರೆ ಬೇರೆ ರೀತಿ ಹೊಸ ಹೊಸ ಕ್ರಮಗಳನ್ನ ಕೈಗೊಳ್ಳೋದು, ಹೂಡಿಕೆ ಮಾಡೋದು, ಎಲ್ಲ ಕ್ರಮಗಳಿಂದಾಗಿ ತಾಲಿಬಾನ್ ಜೊತೆ ತನ್ನ ಸಂಬಂಧವನ್ನ ಚೀನಾ ಬಲಪಡಿಸ್ತಾ ಇದೆ. ಹೀಗಾಗಿ ಈ ಪ್ರದೇಶದಲ್ಲಿ ಯಾವುದರಲ್ಲಿ ತಾಲಿಬಾನ್ ಮತ್ತೆ ಅಫ್ಘಾನಿಸ್ತಾನದಲ್ಲಿ ಭಾರತದ ಪ್ರಭಾವ ಕಡಿಮೆ ಆಗಬಹುದು. ಅದೇ ರೀತಿ ಪಾಕಿಸ್ತಾನ್ಸ್ ರೋಲ್. ಪಾಕಿಸ್ತಾನ್ ಹ್ಯಾಸ್ ಹಿಸ್ಟೋರಿಕಲಿ ಸಪೋರ್ಟೆಡ್ ದಿ ತಾಲಿಬಾನ್. ಪಾಕಿಸ್ತಾನ ಏನ್ ಮಾಡ್ತಾ ಇದೆ? ಮೊದ್ಲಿಂದಾನು ತಾಲಿಬಾನ್ಗೆ ಸಪೋರ್ಟ್ ಮಾಡ್ತಾ ಇದೆ. ಅಂಡ್ ಕ್ಲೋಸರ್ ಇಂಡಿಯಾ ತಾಲಿಬಾನ್ ರಿಲೇಷನ್ಸ್ ಕುಡ್ ಕ್ರಿಯೇಟ್ ಟೆನ್ಷನ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್. ಈಗ ಒಂದು ವೇಳೆ ಭಾರತ ತಾಲಿಬಾನ್ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡ್ಬಿಟ್ರೆ, ಈ ಕಡೆ ಭಾರತ ಪಾಕಿಸ್ತಾನ ಜೊತೆ ಏನಾದ್ರು ಯಾವ್ದಾದ್ರು ಒಂದು ಸಮಸ್ಯೆಗಳು ಮತ್ತೆ ಸೃಷ್ಟಿ ಆಗಬಹುದು. ಅಂದ್ರೆ ನಮಗೆ ಪಾಕಿಸ್ತಾನಕ್ಕೆ ಕೆಲವೊಂದ್ ಸಾರಿ ಕಾರಣಗಳು ಬೇಕಂತಿಲ್ಲ, ಆದ್ರೂ ಸಹ ನಾವು ಜಗಳ ಆಡ್ಕೊಳ್ತಾ ಇರ್ತೇವೆ. ಹಾಗಾಗಿ ಕಾರಣ ಸಿಕ್ಕಿದ ಮೇಲಂತೂ ಎರಡು ದೇಶಗಳಲ್ಲಿ ಉದ್ವಿಗ್ನತೆ ಸೃಷ್ಟಿ ಆಗಬಹುದು. Risky decision for India. While India wants to protect its interest in Afghanistan, engaging with the Taliban could be dangerous because of security threats and instability. ಅಂತಂದ್ರೆ ಅಲ್ಲಿನ ಸರ್ಕಾರ ಪದೇ ಪದೇ ಬದಲಾಗ್ತಾ ಇರುತ್ತೆ, ಇನ್ಸ್ಟೆಬಿಲಿಟಿ ಇರುತ್ತೆ, ಅಸ್ಥಿರತೆ ಇರುತ್ತೆ. ಒಂದು ವೇಳೆ ತನ್ನ ಹಿತಾಸಕ್ತಿಗಳನ್ನ ರಕ್ಷಿಸಿಕೊಳ್ಳಿಕ್ಕೆ ಭಾರತ ಏನ್ ಮಾಡಬಹುದು? ತಾಲಿಬಾನ್ ಜೊತೆ, ಗೌರ್ಮೆಂಟ್ ಜೊತೆ ಚೆನ್ನಾಗಿರುವಂತಹ ಉತ್ತಮ ಸಂಬಂಧವನ್ನ ಮುಂದುವರ್ಸ್ಕೊಂಡು ಹೋಗಬಹುದು. ಆದ್ರೆ ಅದ್ರ ಜೊತೆ ಭದ್ರತಾ ಬೆದರಿಕೆಗಳು ಅಂತಂದ್ರೆ ಡೇಂಜರಸ್ ಸಿಚುವೇಶನ್ ಸಹ ಎದುರಾಗಬಹುದು. ಆ ಒಂದು ಸಿಚುವೇಶನ್ ಅನ್ನ, ಅಸ್ಥಿರತೆಯನ್ನ ಸಹ ಭಾರತ ಗಮನದಲ್ಲಿ ಇಟ್ಕೊಂಡು ಮುಂದಿನ ಕ್ರಮಗಳನ್ನ ಕೈಗೊಳ್ಬೇಕು. ಇದಾದ ನಂತರ ರೆಸಿಪಿ ಫಾರ್ ಫೇಲ್ಯೂರ್. US ಶುಡ್ ಎಂಗೇಜ್ ವಿತ್ ದಿ ಹೌತೀಸ್ ಇನ್ಸ್ಟೆಡ್ ಆಫ್ ಬಾಂಬಿಂಗ್ ಯಮನ್. ಒಂದು ಕಡೆ US ಏನ್ ಹೇಳ್ತಾ ಇದೆ? ರಷ್ಯಾ ಯುಕ್ರೇನ್ ಯುದ್ಧವನ್ನ ನಿಲ್ಲಿಸ್ತೇವೆ ಅಂತ ಮಾತುಕತೆ ಮುನ್ನಡೆಸ್ತಾ ಇದೆ. ಈ ಕಡೆ ಯುಕ್ರೇನ್ ಯುದ್ಧನ ನಿಲ್ಲಿಸ್ತಿದ್ದ ಹಾಗೆ ಈ ಕಡೆ ಯಮೆನ್ ಜೊತೆ ಸ್ಟಾರ್ಟ್ ಆಗಿದೆ ಹೊಸದಾಗಿರುವಂತಹ ಒಂದು ಯುದ್ಧ. US is bombing Yemen. US started attacking Yemen to stop Houthi rebels from disrupting shipping routes. But this approach may not solve the problem. ಅಂತಂದ್ರೆ ಈಗ ಅಮೆರಿಕ ಯಮನ್ ಮೇಲೆ ಬಾಂಬ್ ದಾಳಿಗಳನ್ನ ನಡೆಸ್ತಾ ಇದೆ. ಯಾಕಂತಂದ್ರೆ ಅಲ್ಲಿರುವಂತಹ ಹೌತಿ ಬಂಡುಕೋರರು, ಆ ಒಂದು ಗುಂಪು ಏನ್ ಮಾಡ್ತಾ ಇದೆ? ಹಡಗು ಮಾರ್ಗಗಳಿಗೆ, ಅಮೆರಿಕದ ಬೇರೆ ಬೇರೆ ಹಡಗು ಮಾರ್ಗಗಳಿಗೆ ಮತ್ತೆ ಆ ಒಂದು ಮಾರ್ಗದಲ್ಲಿ ತನ್ನ ಬೇರೆ ಬೇರೆ ಉದ್ವಿಗ್ನತೆಯನ್ನ ಸೃಷ್ಟಿ ಮಾಡ್ತಾ ಇದೆ. ಇದನ್ನ ತಡಿಲಿಕ್ಕೆ ಅಮೆರಿಕ ಯಮನ್ ಮೇಲೆ ದಾಳಿ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾ ಇದೆ. ಆದ್ರೆ ಈ ಒಂದು ದಾಳಿಯಿಂದ ಸಮಸ್ಯೆ ಪರಿಹಾರ ಆಗದೆ ಇರಬಹುದು ಅಂತ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಹೌತೀಸ್ ಆರ್ ಫೈಟಿಂಗ್ ಬ್ಯಾಕ್. ಯಾಕಂತಂದ್ರೆ ಇವ್ರು ದಾಳಿ ಮಾಡಿದ್ರು ಅಂತಂದ್ರೆ ಅವರು ಪ್ರತಿ ದಾಳಿ ಮಾಡ್ತಾ ಇದ್ದಾರೆ. ಹೌತೀಸ್ ಹೂ ಕಂಟ್ರೋಲ್ ಪಾರ್ಟ್ಸ್ ಆಫ್ ಯೆಮೆನ್ ಹ್ಯಾವ್ ರೆಸ್ಪಾಂಡೆಡ್ ವಿತ್ ಮೋರ್ ಅಟ್ಯಾಕ್ಸ್. ಮತ್ತೆ ಅಟ್ಯಾಕ್ ಹೆಚ್ಚಾಗ್ತಾ ಇದೆ. ಮೇಕಿಂಗ್ ದಿ ಸಿಚುವೇಶನ್ ವರ್ಸ್ ಇನ್ಸ್ಟೆಡ್ ಆಫ್ ಬ್ರಿಂಗಿಂಗ್ ಪೀಸ್. ಇದರಿಂದ ಶಾಂತಿ ಸ್ಥಾಪನೆ ಆಗೋದ್ರ ಬದಲು ಸಿಚುವೇಶನ್ ಇನ್ನಷ್ಟು ವರ್ಸ್ ಆಗ್ತಾ ಇದೆ, ಸಿಚುವೇಶನ್ ಇನ್ನಷ್ಟು ಹದಗೆಡ್ತಾ ಇದೆ. ಇರಾನ್ಸ್ ಇನ್ಫ್ಲುಯೆನ್ಸ್ ಮ್ಯಾಟರ್ಸ್. ಹೌತೀಸ್ ಹ್ಯಾವ್ ಸಪೋರ್ಟ್ ಫ್ರಮ್ ಇರಾನ್. ಇರಾನ್ ನಿಂದ ಸಪೋರ್ಟ್ ಪಡ್ಕೊಳ್ತಾ ಇದ್ದಾರೆ ಈ ಹೌತೀಸ್ಗಳು. ಅಂಡ್ ಅಟ್ಯಾಕಿಂಗ್ ದೆಮ್ ವಿತೌಟ್ ಟಾಕಿಂಗ್ ಟು ಇರಾನ್. ಇರಾನ್ ಜೊತೆ ಮಾತನಾಡದೆ ಡೈರೆಕ್ಟ್ ಆಗಿ ಇವ್ರ ಮೇಲೆ ಅಟ್ಯಾಕ್ ಮಾಡಿದ್ರೆ ಇಟ್ ವುಡ್ ಮೇಕ್ ಟೆನ್ಷನ್ಸ್ ಇನ್ ದ ರೀಜನ್ ಈವನ್ ವರ್ಸ್. ಹಾಗಾಗಿ ಇದರಿಂದ ಇನ್ನಷ್ಟು ಪರಿಸ್ಥಿತಿ ಹದಗೆಡಬಹುದು. ಡಿಪ್ಲೊಮಸಿ ಇಸ್ ಅ ಬೆಟರ್ ಆಪ್ಷನ್. ಇನ್ಸ್ಟೆಡ್ ಆಫ್ ಬಾಂಬಿಂಗ್ ಯೆಮನ್, US could try to negotiate with the Houthis to find peaceful solution, reduce conflicts. ಅಂದ್ರೆ ನೇರವಾಗಿ ಅಟ್ಯಾಕ್ ಮಾಡೋ ಬದಲು, ಬಾಂಬಿಂಗ್ ಮಾಡೋ ಬದಲು ಅವ್ರ ಜೊತೆ ಕೂತು ಮಾತನಾಡಿಕೊಂಡು ನೆಗೋಸಿಯೇಷನ್ಸ್ ಅಂತಂದ್ರೆ ಪೀಸ್ಫುಲ್ ಆಗಿರುವಂತಹ ಶಾಂತಿಯುತ ಕ್ರಮಗಳನ್ನ ಕೈಗೊಳ್ಳಿಕ್ಕೆ, ಪರಿಹಾರವನ್ನ ಕಂಡುಕೊಳ್ಳಿಕ್ಕೆ, ಆ ಮೂಲಕ ಸಂಘರ್ಷವನ್ನ ಕಡಿಮೆ ಮಾಡಲಿಕ್ಕೆ ಅಮೆರಿಕ ಪ್ರಯತ್ನಿಸಬೇಕು. ಇದಾದ ನಂತರ ಜಾಬ್ ಇನ್ ಟೈಮ್. ಜಾಬ್ ಅಂತಂದ್ರೆ ವ್ಯಾಕ್ಸಿನೇಷನ್ ಅಥವಾ ಈಗ ಲಸಿಕೆಗಳನ್ನ ಪಡ್ಕೊಳ್ಳೋದು. ಇದೇನ್ ಹೇಳ್ತಾ ಇದ್ದಾರೆ? ಫ್ಲೂ ಜ್ವರದ ಬಗ್ಗೆ ಹೇಳ್ತಾ ಇದ್ದಾರೆ. ಫ್ಲೂ ಕೇಸಸ್ ಆರ್ ರೈಸಿಂಗ್. ಸೀಸನಲ್ ಫ್ಲೂ ಕೇಸಸ್ ಆರ್ ಇನ್ಕ್ರೀಸಿಂಗ್ ಇಂಡಿಯಾ. ಅಂತಂದ್ರೆ ಕೆಲವೊಂದು ಸೀಸನ್ಗೆ ಸಂಬಂಧಪಟ್ಟ ಹಾಗೆ, ಕಾಲಕ್ಕೆ ತಕ್ಕ ಹಾಗೆ ಕೆಲವೊಂದು ಜ್ವರಗಳು ಬರುತ್ತಲ್ವಾ, ಆ ಒಂದು ಜ್ವರದ ಪ್ರಕರಣಗಳು ಭಾರತದಲ್ಲಿ ಹೆಚ್ಚಾಗ್ತಾ ಇದೆ. ಎಸ್ಪೆಷಲಿ ಇನ್ ದಿ ಡೆಲ್ಲಿ NCR ರೀಜನ್. ಡೆಲ್ಲಿ NCR ಭಾಗದಲ್ಲಿ ಈ ಒಂದು ಕೇಸ್ಗಳು ಹೆಚ್ಚು ಬರ್ತಾ ಇದೆ. ಮೇಕಿಂಗ್ ಇಟ್ ಇಂಪಾರ್ಟೆಂಟ್ ಟು ಫೋಕಸ್ ಆನ್ ವ್ಯಾಕ್ಸಿನೇಷನ್. ಹಾಗಾಗಿ ವ್ಯಾಕ್ಸಿನೇಷನ್ ಬಗ್ಗೆ ಹೆಚ್ಚಿನ ಗಮನವನ್ನು ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ಈಗ ಎದುರಾಗಿದೆ. ಫ್ಲೂ ಕ್ಯಾನ್ ಬಿ ಸೀರಿಯಸ್ ಫಾರ್ ದಿ ಎಲ್ಡರ್ಲಿ. ಮುಖ್ಯವಾಗಿ ಫ್ಲೂ ಇಸ್ ನಾಟ್ ಜಸ್ಟ್ ಅ ಕಾಮನ್ ಕೋಲ್ಡ್. ಸಾಮಾನ್ಯ ಶೀತ ಅಲ್ಲ ಇದು. ಇಟ್ ಕ್ಯಾನ್ ಕಾಸ್ ಸಿವಿಯರ್ ಇಲ್ನೆಸ್. ತುಂಬಾ ದೊಡ್ಡ ಮಟ್ಟದಲ್ಲಿ ಅದರಿಂದ ಇಲ್ನೆಸ್ ಆಗಬಹುದು. ಹಾಸ್ಪಿಟಲೈಸೇಷನ್, ಹಾಸ್ಪಿಟಲ್ಗೆ ಹೋಗಬೇಕಾಗಿ ಅಲ್ಲಿ ಅಡ್ಮಿಟ್ ಆಗುವಂತಹ ಪರಿಸ್ಥಿತಿ ಎದುರಾಗಬಹುದು. ಅಂಡ್ ಈವನ್ ಡೆತ್, ಅದರಿಂದ ಸಾವು ಸಹ ಸಂಭವಿಸಬಹುದು.
ಎಸ್ಪೆಷಲಿ ಇನ್ ಓಲ್ಡರ್ ಪೀಪಲ್ ಅಂಡ್ ದೋಸ್ ವಿತ್ ವೀಕ್ ಇಮ್ಯೂನ್ ಸಿಸ್ಟಮ್. ಅದರಲ್ಲೂ ಮುಖ್ಯವಾಗಿ ವಯಸ್ಸಾದವರಿಗೆ ಹಾಗೂ ಕಡಿಮೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವವರಿಗೆ ಇದರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ. ವ್ಯಾಕ್ಸಿನೇಷನ್ ಇಸ್ ದಿ ಬೆಸ್ಟ್ ಪ್ರೊಟೆಕ್ಷನ್. ಹಾಗಾಗಿ ಇದಕ್ಕೆ ಪರಿಹಾರ ಏನು? ಗೆಟಿಂಗ್ ವ್ಯಾಕ್ಸಿನೇಟೆಡ್ ಕ್ಯಾನ್ ಹೆಲ್ಪ್ ಪ್ರಿವೆಂಟ್ ಸಿವಿಯರ್ ಫ್ಲೂ ಕೇಸಸ್. ಲಸಿಕೆಗಳನ್ನ ತೆಗೆದುಕೊಳ್ಳುವುದು, ಅದರಿಂದ ಏನಾಗುತ್ತೆ? ರೆಡ್ಯೂಸ್ ಹಾಸ್ಪಿಟಲೈಸೇಷನ್, ಹಾಸ್ಪಿಟಲ್ ಅಡ್ಮಿಟ್ ಆಗೋದು ತಪ್ಪುತ್ತೆ. ಅಂಡ್ ಲೋವರ್ ದಿ ಬರ್ಡನ್ ಆನ್ ಹೆಲ್ತ್ ಕೇರ್ ಸಿಸ್ಟಮ್. ತುಂಬಾ ಜನ ಇಂಥ ಕೇಸ್ಗಳು ಹೆಚ್ಚಾಗ್ತಾ ಇದ್ರೆ ಹೆಲ್ತ್ ಕೇರ್ ಸಿಸ್ಟಮ್ ಮೇಲೆ ಬರ್ಡನ್ ಹೆಚ್ಚಾಗ್ತಾ ಹೋಗುತ್ತೆ. ಅದನ್ನು ಸಹ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಂಡಿಯಾ ನೀಡ್ಸ್ ಅ ಬೆಟರ್ ಫ್ಲೂ ಸ್ಟ್ರಾಟಜಿ. ಫ್ಲೂಗೆ ಸಂಬಂಧಿಸಿದ ಹಾಗೆ ಉತ್ತಮ ಕಾರ್ಯತಂತ್ರದ ಅವಶ್ಯಕತೆ ಇದೆ. ದ ಗವರ್ಮೆಂಟ್ ಶುಡ್ ಪ್ರಮೋಟ್ ಫ್ಲೂ ವ್ಯಾಕ್ಸಿನೇಷನ್. ಸರ್ಕಾರ ಫ್ಲೂ ವ್ಯಾಕ್ಸಿನೇಷನ್ ತೆಗೆದುಕೊಳ್ಳುವುದನ್ನ ಎಲ್ಲ ಕಡೆ ಹೆಚ್ಚು ಪ್ರಮೋಟ್ ಮಾಡಬೇಕು. ಮೇಕ್ ವ್ಯಾಕ್ಸಿನ್ಸ್ ಈಸಿಲಿ ಅವೈಲೇಬಲ್. ಸುಲಭವಾಗಿ ವ್ಯಾಕ್ಸಿನ್ಗಳು ಎಲ್ಲರಿಗೆ ಸಿಗೋ ರೀತಿ ಆಗಬೇಕು. ಅಂಡ್ ಎಜುಕೇಟ್ ಪೀಪಲ್ ಎಸ್ಪೆಷಲಿ ದ ಎಲ್ಡರ್ಲಿ ಅಬೌಟ್ ಇಟ್ಸ್ ಬೆನಿಫಿಟ್ಸ್. ವ್ಯಾಕ್ಸಿನ್ಗಳನ್ನ ತೆಗೆದುಕೊಳ್ಳೋದ್ರಿಂದ ಏನೇನು ಪ್ರಯೋಜನಗಳಿದೆ ಅನ್ನೋದ್ರ ಕುರಿತು ವಯಸ್ಸಾದವರಿಗೆ ಹೆಚ್ಚಿನ ಮಾಹಿತಿಯನ್ನ ಕೊಡಬೇಕು, ಜಾಗೃತಿಯನ್ನ ಮೂಡಿಸಬೇಕು. ಈ ಮೂಲಕ ಫ್ಲೂ ಅನ್ನ, ಅದಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ತೊಂದರೆಗಳನ್ನ ನಾವು ಪರಿಹರಿಸಬಹುದು. ಇದಾದ ನಂತರ ದ ಬ್ಯಾರಿಯರ್ಸ್ ಫೇಸ್ಡ್ ಬೈ ಕನ್ಸ್ಟ್ರಕ್ಷನ್ ವರ್ಕರ್ಸ್. ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂತ ನಿರ್ಮಾಣ ವಲಯ ಇದೆಯಲ್ವಾ, ಕನ್ಸ್ಟ್ರಕ್ಷನ್ ಸೆಕ್ಟರ್, ಅದರಲ್ಲಿ ಕೆಲಸ ಮಾಡುವಂತಹ ವರ್ಕರ್ಗಳಿಗೆ ಏನೇನು ಸಮಸ್ಯೆಗಳಿದೆ? ಕನ್ಸ್ಟ್ರಕ್ಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದ ಕನ್ಸ್ಟ್ರಕ್ಷನ್ ಸೆಕ್ಟರ್ ಇಸ್ ಅ ಬಿಗ್ ಪಾರ್ಟ್ ಆಫ್ ಇಂಡಿಯಾಸ್ ಎಕಾನಮಿ. ಆರ್ಥಿಕತೆಯಲ್ಲಿ ಈ ಒಂದು ವಲಯ ತುಂಬಾ ದೊಡ್ಡ ಮಟ್ಟದ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಕ್ರಿಯೇಟಿಂಗ್ ಜಾಬ್ಸ್, ಉದ್ಯೋಗ ಸೃಷ್ಟಿ ಆಗುತ್ತೆ. ಬೂಸ್ಟಿಂಗ್ ಜಿಡಿಪಿಗೆ ಬೂಸ್ಟ್ ಸಿಗುತ್ತೆ. ಬಟ್ ವರ್ಕರ್ಸ್ ಫೇಸ್ ಮೆನಿ ಚಾಲೆಂಜಸ್. ಆದ್ರೆ ಇಲ್ಲಿ ಕೆಲಸ ಮಾಡುವಂತ ಕೆಲಸಗಾರರು ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ವರ್ಕರ್ಸ್ ಫೇಸ್ ಮೆನಿ ಪ್ರಾಬ್ಲಮ್ಸ್ ನೋಡೋದಾದ್ರೆ, ಕನ್ಸ್ಟ್ರಕ್ಷನ್ ವರ್ಕರ್ಸ್ ಆಫನ್ ಡೀಲ್ ವಿತ್ ಜಾಬ್ ಇನ್ಸ್ಟೆಬಿಲಿಟಿ. ಅವರು ಎಲ್ಲೆಲ್ಲೋ ಕೆಲಸ ಮಾಡಬೇಕಾಗುತ್ತೆ, ಅವರ ಜಾಬ್ ಸೆಕ್ಯೂರ್ ಆಗಿರೋದಿಲ್ಲ, ಸ್ಟೆಬಿಲಿಟಿ ಇರೋದಿಲ್ಲ. ಲೋ ವೇಜಸ್, ಕಡಿಮೆ ಸಂಬಳವನ್ನ ಕೊಡ್ತಾರೆ. ಕೂಲಿ ಅನ್ನೋದು ಅಥವಾ ಸಂಬಳ, ಕೂಲಿ ಯಾವುದೇ ಆಗಿರಬಹುದು, ಅವರಿಗೆ ಸರಿಯಾದ ಸಂಬಳ ಸಿಗ್ತಾ ಇರೋದಿಲ್ಲ. ಲ್ಯಾಕ್ ಆಫ್ ಪ್ರಾಪರ್ ಟ್ರೈನಿಂಗ್. ಮತ್ತೆ ಎಷ್ಟೋ ಜನರು ಆರ್ಥಿಕ ಒತ್ತಡದಿಂದಾಗಿ ಇಂಥ ಕೆಲಸಗಳಲ್ಲಿ ತೊಡಗಿಸ್ಕೊಂಡ್ ಬಿಡ್ತಾರೆ, ಅವರಿಗೆ ಟ್ರೈನಿಂಗ್ ಇರೋದಿಲ್ಲ. ಅಂಡ್ ನೋ ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸ್. ಸಾಮಾಜಿಕ ಭದ್ರತಾ ಪ್ರಯೋಜನಗಳು ಸಹ ಇವರಿಗೆ ಇರೋದಿಲ್ಲ. ಡಿಫಿಕಲ್ಟೀಸ್ ಇನ್ ಗೆಟಿಂಗ್ ಸರ್ಟಿಫಿಕೇಶನ್. ವರ್ಕರ್ಸ್ ನೀಡ್ ಅಫಿಷಿಯಲ್ ಸರ್ಟಿಫಿಕೇಶನ್ ಟು ಪ್ರೂವ್ ದರ್ ಸ್ಕಿಲ್ಸ್. ಕೆಲವೊಂದ್ಸರಿ ಏನಾಗುತ್ತೆ, ದೊಡ್ಡ ದೊಡ್ಡ ಇಂಜಿನಿಯರ್ಸ್ಗಳು, ಕಾಂಟ್ರಾಕ್ಟರ್ಗಳು ಪ್ರೂಫ್ ಅನ್ನ ಕೇಳ್ತಾರೆ, ಎಲ್ಲೆಲ್ಲಿ ವರ್ಕ್ ಮಾಡಿದಿರಿ ಅಥವಾ ಸರ್ಟಿಫಿಕೇಶನ್ ಯಾವ ರೀತಿ ನೀವು ಕೆಲಸ ಮಾಡಿದಿರಿ, ಮತ್ತೆ ನಿಮ್ಮ ಸ್ಕಿಲ್ಸ್ ಗಳ ಬಗ್ಗೆ ಏನೇನು ಮಾಡ್ತೀರಿ ಅಂತ. ಈಗಿನ ಕಾಲದಲ್ಲಿ ಸರ್ಟಿಫಿಕೇಶನ್ ಒಂದು ಟ್ರೆಂಡ್ ಹೆಚ್ಚಾಗ್ತಾ ಇದೆ. ಬಟ್ ದಿ ಕರೆಂಟ್ ಪ್ರೊಸೆಸ್ ಇಸ್ ಕಾಂಪ್ಲಿಕೇಟೆಡ್ ಅಂಡ್ ಮೇಕ್ಸ್ ಇಟ್ ಹಾರ್ಡರ್ ಫಾರ್ ದೆಮ್ ಟು ಗೆಟ್ ಜಾಬ್ಸ್. ಆದ್ರೆ ಅವರು ಅಂತ ಸರ್ಟಿಫಿಕೇಶನ್ ಪಡ್ಕೊಳ್ಳೋದು ಸಹ ತುಂಬಾ ಕಷ್ಟ. ಮತ್ತೆ ಎಂಟರ್ ಆಗ್ಬೇಕಾದ್ರೂ ಸಹ, ಜಾಬ್ ಅನ್ನ ಪಡ್ಕೊಳ್ಬೇಕಾದ್ರೂ ಸಹ ತುಂಬಾ ಸಮಸ್ಯೆಗಳನ್ನ ಅವರು ಎದುರಿಸಬೇಕಾಗತ್ತೆ. ಬೆಟರ್ ಟ್ರೈನಿಂಗ್ ಅಂಡ್ ಸಪೋರ್ಟ್ ನೀಡೆಡ್. ಏನು ಅವಶ್ಯಕತೆ ಇದೆ? ಹಾಗಾದ್ರೆ ದೇರ್ ಶುಡ್ ಬಿ ಮೋರ್ ಟ್ರೈನಿಂಗ್ ಪ್ರೋಗ್ರಾಮ್ಸ್. ಅವರಿಗೆ ಹೆಚ್ಚಿನ ತರಬೇತಿ ಅವಶ್ಯಕತೆ ಇದೆ. ಈಸಿಯರ್ ಸರ್ಟಿಫಿಕೇಶನ್, ಪ್ರಮಾಣ ಪತ್ರ ಆಗಿರಬಹುದು, ಅವರ ಪ್ರಮಾಣೀಕರಣ ವ್ಯವಸ್ಥೆಯನ್ನ ಈಸಿಯಾಗಿ ಮಾಡುವಂತಹ ಅವಶ್ಯಕತೆ ಇದೆ. ಅಂಡ್ ಬೆಟರ್ ವರ್ಕಿಂಗ್ ಕಂಡೀಷನ್ಸ್. ಅವರು ಕೆಲಸ ಮಾಡ್ತಾರಲ್ವಾ, ಆ ಒಂದು ಕಂಡೀಷನ್, ಆ ಒಂದು ವಾತಾವರಣ ತುಂಬಾ ಬೆಟರ್ ಆಗಿರ್ಬೇಕು, ಚೆನ್ನಾಗಿರ್ಬೇಕು. ಸೊ ದಟ್ ಇಟ್ ಕ್ಯಾನ್ ಇಂಪ್ರೂವ್ ವರ್ಕರ್ಸ್ ಲೈಫ್. ಇದರಿಂದ ಅವರ ಜೀವನ ಮಟ್ಟದಲ್ಲಿ ಜೀವನ ಸುಧಾರಣೆ ಆಗುತ್ತೆ. ಡಿಜಿಟಲ್ ಸೊಲ್ಯೂಷನ್ ಕ್ಯಾನ್ ಹೆಲ್ಪ್. ಅದೇ ರೀತಿ ನಾವು ಡಿಜಿಟಲ್ ತಂತ್ರಗಳ ಹೆಲ್ಪ್ ಅನ್ನ ಸಹ ಪಡ್ಕೋಬಹುದು. ಯೂಸಿಂಗ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಫಾರ್ ವರ್ಕರ್ ರಿಜಿಸ್ಟ್ರೇಷನ್. ಅವರ ನೋಂದಣಿ ಮಾಡ್ಕೊಳ್ಳೋದಕ್ಕೆ, ಪೇಮೆಂಟ್, ಅವರ ಹಣವನ್ನ ಸಂದಾಯ ಮಾಡೋದಕ್ಕೆ. ಅಂಡ್ ಜಾಬ್ ಮ್ಯಾಚಿಂಗ್. ನಾವು ಹಲವಾರು ಬೇರೆ ಬೇರೆ ಲಿಂಕ್ಡ್ ಇನ್ ಈ ತರ ಕೆಲವೊಂದು ಪ್ಲಾಟ್ಫಾರ್ಮ್ಗಳನ್ನು ನೋಡ್ತೇವಲ್ವಾ, ಅದೇ ರೀತಿ ಅವರಿಗೂ ಸಹ ಜಾಬ್ ಮ್ಯಾಚ್, ನಮಗೆ ಬೇಕಾದ ಕೆಲಸವನ್ನು ಹುಡುಕೊಳ್ಳಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಅನ್ನ, ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ಹಾಗಾಗಿ ಈ ರೀತಿಯ ಒಂದು ಸೊಲ್ಯೂಷನ್ಗಳ ಮೂಲಕ ಏನಾಗುತ್ತೆ, ದಿಸ್ ಕ್ಯಾನ್ ಮೇಕ್ ಥಿಂಗ್ಸ್ ಈಸಿಯರ್ ಅಂಡ್ ಫೇರರ್ ಫಾರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್. ಈ ಎಲ್ಲ ವಿಧಾನಗಳ ಮೂಲಕ ಅವರು ಈಸಿಯಾಗಿ ಜಾಬ್ ಅನ್ನ ಪಡ್ಕೋಬಹುದು, ಹೆಚ್ಚಿನ ರೀತಿಯ ಉಪಯೋಗಗಳನ್ನ ಸರ್ಕಾರ ಅವರಿಗೆ ನೀಡಬಹುದು. ಎಷ್ಟು ಮುಖ್ಯವಾದ ಆರ್ಟಿಕಲ್ಗಳು. ಇನ್ನು ವೊಕ್ಯಾಬುಲರಿ ನೋಡೋದಾದ್ರೆ, ಟೀಚರ್ ವಾರ್ನ್ ದ ಸ್ಟೂಡೆಂಟ್ಸ್ ಅಬೌಟ್ ಸ್ಪುರಿಯಸ್ ಇನ್ಫಾರ್ಮೇಶನ್. ಸ್ಪುರಿಯಸ್ ಅಂತಾನು ಹೇಳ್ಬಹುದು. ಸ್ಪುರಿಯಸ್ ಅಂತಂದ್ರೆ ಫಾಲ್ಸ್, ಸುಳ್ಳು, ಅಸತ್ಯ ಅಂತ. ಸ್ಪುರಿಯಸ್ ಇನ್ಫಾರ್ಮೇಶನ್ ಆನ್ ದಿ ಇಂಟರ್ನೆಟ್ ಅಂಡ್ ಎನ್ಕರೇಜ್ ದೆಮ್ ಟು ವೆರಿಫೈ ಫ್ಯಾಕ್ಟ್ಸ್. ಸುಳ್ಳು ಸುದ್ದಿಗಳು ತುಂಬಾ ಹರಡ್ತಾ ಇರುತ್ತೆ, ಹಾಗಾಗಿ ನಾನು ವೆರಿಫಿಕೇಶನ್ ಮಾಡ್ಕೊಳ್ಳಿ ಮೊದಲು ಅಂತ ಟೀಚರ್ಸ್ ವಾರ್ನ್ ಮಾಡಿದ್ರು. ಶಿ ವಾಂಟೆಡ್ ಟು ಗ್ಯಾಲ್ವನೈಸ್ ದೆಮ್. ಗ್ಯಾಲ್ವನೈಸ್ ಅಂತಂದ್ರೆ ಇನ್ಸ್ಪೈರ್ ಮಾಡೋದು, ಪ್ರೇರೇಪಿಸುವುದು. ಇನ್ ಟು ಡೆವಲಪಿಂಗ್ ಕ್ರಿಟಿಕಲ್ ಥಿಂಕಿಂಗ್ ಸ್ಕಿಲ್ಸ್. ಅಂದ್ರೆ ಕ್ರಿಟಿಕಲ್ ಆಗಿ ಥಿಂಕ್ ಮಾಡೋದ್ರ ಬಗ್ಗೆ ಅವರು ಹೆಚ್ಚು ಪ್ರೇರೇಪಣೆ ಕೊಡ್ತಾ ಇದ್ರು, ಇನ್ಸ್ಪೈರ್ ಮಾಡ್ತಾ ಇದ್ರು. ದ ಇಂಪ್ಯಾಕ್ಟ್ ಆಫ್ ಫಾಲ್ಸ್ ನ್ಯೂಸ್ ಕ್ಯಾನ್ ಬಿ ಇಮ್ಮೆನ್ಸ್. ಫಾಲ್ಸ್ ನ್ಯೂಸ್ ಇಂದ ಏನಾಗುತ್ತೆ, ದೊಡ್ಡ ಪ್ರಮಾಣದಲ್ಲಿ ಬೇರೆ ಬೇರೆ ಪರಿಣಾಮಗಳು ಆಗ್ತಾ ಇರುತ್ತೆ. ಅಂದ್ರೆ ಅದನ್ನ ನೋಡ್ಕೊಂಡು ಯಾರು ಸತ್ಯ ಅಂತ ನಂಬ್ಕೊಂಡ್ಬಿಟ್ಟು ಬೇರೆ ಬೇರೆ ಕ್ರಮಗಳನ್ನ ಅಥವಾ ಬೇರೆ ಬೇರೆ ಹಿಂಸಾಚಾರಗಳು ಸಹ ನಡೆದಂತಹ ಉದಾಹರಣೆಗಳು ನಾವು ನೋಡ್ತಾ ಇರ್ತೇವೆ. ಅಫೆಕ್ಟಿಂಗ್ ಮೆನಿ ಲೈಫ್ಸ್. ತುಂಬಾ ಜನರ ಜೀವನದ ಮೇಲೆ ಇದು ಪರಿಣಾಮವನ್ನು ಬೀರುತ್ತೆ. ದಟ್ಸ್ ವೈ ಸೊಸೈಟಿ ಶುಡ್ ವೆನರೇಟ್ ಆನೆಸ್ಟ್ ಜರ್ನಲಿಸ್ಟ್. ವೆನರೇಟ್ ಅಂತಂದ್ರೆ ಗೌರವಿಸೋದು.
ಆನರ್ ಮಾಡೋದು, ರೆಸ್ಪೆಕ್ಟ್ ಕೊಡೋದು. ಆನೆಸ್ಟ್ ಜರ್ನಲಿಸ್ಟ್‌ಗಳಿಗೆ, ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರೋರನ್ನ ಗೌರವಿಸಬೇಕು. ಹೂ ರಿಪೋರ್ಟ್ ದ ಟ್ರುತ್, ಯಾರು ಸತ್ಯವನ್ನ ಮುಂದಿಡ್ತಾರೋ ಅವರನ್ನ ಗೌರವಿಸಬೇಕು. ಅಡಿಷನಲಿ ಇಂಪ್ರೂವಿಂಗ್ ಲೆಕ್ಸಿಕಲ್ ಸ್ಕಿಲ್ಸ್, ಲೆಕ್ಸಿಕಲ್ ಅಂತಂದ್ರೆ ರಿಲೇಟೆಡ್ ಟು ವರ್ಡ್ಸ್, ಲಿಂಗ್ವಿಸ್ಟಿಕ್, ವೊಕ್ಯಾಬ್ಯುಲರಿ ಬೇಸ್ಡ್ ಅಂದ್ರೆ ಆ ಒಂದು ಭಾಷೆಗೆ ಸಂಬಂಧಪಟ್ಟಂತ ಸ್ಕಿಲ್ ಅನ್ನ ಹೆಚ್ಚು ಡೆವಲಪ್ ಮಾಡಬೇಕು, ಇಂಪ್ರೂವ್ ಮಾಡ್ಕೋಬೇಕು. ದಿಸ್ ಕ್ಯಾನ್ ಹೆಲ್ಪ್ ಪೀಪಲ್ ಅಂಡರ್ಸ್ಟ್ಯಾಂಡ್ ಅಂಡ್ ಅನಲೈಸ್ ನ್ಯೂಸ್ ಬೆಟರ್. ಯಾವಾಗ ನಮ್ಮ ಭಾಷಾ ಕೌಶಲ್ಯ ಹೆಚ್ಚಾಗ್ತಾ ಹೋಗುತ್ತೋ ಆವಾಗ ನಾವು ಸುದ್ದಿಯನ್ನ ಅಥವಾ ಯಾವುದೇ ವಿಚಾರವನ್ನ ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು PYQ ನಿನ್ನೆದು ಏನಿತ್ತು, ವಿತ್ ರೆಫರೆನ್ಸ್ ಟು ದ ಕಲ್ಚರಲ್ ಹಿಸ್ಟರಿ ಆಫ್ ಇಂಡಿಯಾ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ದಿ ಕರೆಕ್ಟ್ ಡಿಸ್ಕ್ರಿಪ್ಷನ್ ಆಫ್ ದಿ ಟರ್ಮ್ ಪರಮಿತಾಸ್? ಇದಕ್ಕೆ ಉತ್ತರ ಪರ್ಫೆಕ್ಷನ್ಸ್ ಹೂಸ್ ಅಟೈನ್ಮೆಂಟ್ ಲೆಡ್ ಟು ಬೋಧಿಸತ್ವ ಪಾತ್. ಇವತ್ತಿನ ಕ್ವಶನ್ಸ್: ಇನ್ ವಿಚ್ ಆಫ್ ದ ಫಾಲೋವಿಂಗ್ ರಿಲೀಫ್ ರೆಲಿಫ್ ಸ್ಕಲ್ಪ್ಚರ್ ಇನ್ಕ್ರಿಪ್ಷನ್ಸ್ ಈಸ್ ರಾನ್ಯ ಅಶೋಕ? ರಾನ್ಯ ಅಶೋಕ ಅನ್ನುವಂತಹ ಟರ್ಮ್ ಯಾವ್ದ್ರಲ್ಲಿ ಮೆನ್ಷನ್ ಆಗಿದೆ? ಅಲಾಂಗ್ ವಿತ್ ದಿ ಸ್ಟೋನ್ ಪೋರ್ಟ್ರೇಟ್ ಆಫ್ ಅಶೋಕ. ಅಶೋಕನ ಒಂದು ಸ್ಟೋನ್ ಪೋರ್ಟ್ರೇಟ್ ಜೊತೆ ರಾನ್ಯ ಅಶೋಕ ಅನ್ನುವಂಥದ್ದು ಎಲ್ಲಿ ಮೆನ್ಷನ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಎಲ್ಲಿದೆ ಆ ಸ್ಕಲ್ಪ್ಚರು? ಕಂಗನಹಳ್ಳಿ, ಸಾಂಚಿ, ಶಾಹಬಾಜ್ ಗಾಜಿ, ಸುಹಾಗ್ರ. ಇದಕ್ಕೆ ಉತ್ತರವನ್ನ ತಿಳ್ಕೊಂಡು ಕಮೆಂಟ್ ಮಾಡಿ. ಮೇನ್ಸ್ ಕ್ವಶನ್ ನೋಡೋದಾದ್ರೆ, ದ ಕನ್ಸ್ಟ್ರಕ್ಷನ್ ಸೆಕ್ಟರ್ ಇಸ್ ಅ ಕೀ ಡ್ರೈವರ್ ಆಫ್ ಇಂಡಿಯನ್ ಎಕಾನಮಿ. ಭಾರತದ ಆರ್ಥಿಕತೆಯಲ್ಲಿ ಕನ್ಸ್ಟ್ರಕ್ಷನ್ ಸೆಕ್ಟರ್ ತುಂಬಾ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ. ಯಟ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಫೇಸ್ ಮಲ್ಟಿಪಲ್ ಚಾಲೆಂಜಸ್, ಆದ್ರೂ ಹಲವಾರು ಸಮಸ್ಯೆಗಳನ್ನು ಅವರು ಅನುಭವಿಸ್ತಾ ಇದ್ದಾರೆ. ಡಿಸ್ಕಸ್ ದಿ ಮೇಜರ್ ಇಶ್ಯೂಸ್ ಫೇಸ್ಡ್ ಬೈ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂಡ್ ಸಜೆಸ್ಟ್ ಮೆಜರ್ಸ್ ಟು ಇಂಪ್ರೂವ್ ದೇರ್ ವರ್ಕಿಂಗ್ ಕಂಡೀಷನ್ಸ್. ಇದಕ್ಕೆ ಆನ್ಸರ್ ರೈಟಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಿ. ಥಿಂಕ್ ಮಾಡ್ಲಿಕ್ಕೆ ಒಂದು ಕ್ವಶನ್ ಇದೆ. ಬೆಂಗಳೂರು ಹ್ಯಾಸ್ ಎಮರ್ಜ್ಡ್ ಆಸ್ ಗ್ಲೋಬಲ್ ಟೆಕ್ ಅಂಡ್ ಎಕನಾಮಿಕ್ ಹಬ್. ಮುಖ್ಯವಾಗಿ ಬೆಂಗಳೂರು ಜಾಗತಿಕ ಮಟ್ಟದಲ್ಲೇ ಟೆಕ್ನಾಲಜಿ ಫೀಲ್ಡ್ ಅಲ್ಲಿ ಮತ್ತೆ ಆರ್ಥಿಕವಾಗಿ ತುಂಬಾ ದೊಡ್ಡ ಕೇಂದ್ರ ಆಗಿ ಈಗ ಬದಲಾಗ್ತಾ ಇದೆ. ಹೊಸದಾಗಿ ಅದನ್ನ ಇನ್ನಷ್ಟು ಡೆವಲಪ್ ಮಾಡ್ತಾ ಇದ್ದಾರೆ. ವೈಲ್ ಅದರ್ ರೀಜನ್ಸ್ ಆಫ್ ಕರ್ನಾಟಕ ಲ್ಯಾಗ್ ಇನ್ ಡೆವಲಪ್ಮೆಂಟ್. ಆದ್ರೆ ಕರ್ನಾಟಕದ ಬೇರೆ ಬೇರೆ ಪ್ರದೇಶಗಳು ಅಭಿವೃದ್ಧಿಯಲ್ಲಿ ಹಿಂದ್ ಬಿದ್ದಿದೆ. ವಾಟ್ ಆರ್ ದ ಕೀ ರೀಸನ್ಸ್ ಫಾರ್ ದಿಸ್ ಡಿಸ್ಪ್ಯಾರಿಟಿ? ಬೆಂಗಳೂರು ಮೇಲೆ ಅಷ್ಟೇ ಯಾಕೆ ಫೋಕಸ್ ಮಾಡಿದ್ರು, ಮತ್ತೆ ಬೇರೆ ಪ್ರದೇಶಗಳು ಯಾಕೆ ಅಷ್ಟು ಡೆವಲಪ್ ಆಗಿಲ್ಲ? ಯಾಕೆ ಈ ಒಂದು ಅಸಮಾನತೆ ಇದೆ? ವಾಟ್ ಸ್ಟೆಪ್ಸ್ ಕ್ಯಾನ್ ಬಿ ಟೇಕನ್ ಟು ಎನ್ಶೋರ್ ಬ್ಯಾಲೆನ್ಸ್ಡ್ ರೀಜನಲ್ ಡೆವಲಪ್ಮೆಂಟ್ ಇನ್ ದ ಸ್ಟೇಟ್? ಬೆಂಗಳೂರು ಮಾತ್ರ ಅಲ್ಲ, ಯಾವುದೇ ರಾಜ್ಯದಲ್ಲಿ ಕೆಲವೊಂದು ಪ್ರದೇಶಗಳು ಹೆಚ್ಚು ಡೆವಲಪ್ ಆಗ್ತಾ ಇರುತ್ತೆ, ಬೇರೆ ಬೇರೆ ಪ್ರದೇಶಗಳಲ್ಲಿ ಅಸಮಾನತೆ ಅಥವಾ ಅಲ್ಲಿನ ಅಭಿವೃದ್ಧಿ ಇನ್ನೂ ಡೆವಲಪ್ಮೆಂಟ್ ಆಗಿರೋದೇ ಇಲ್ಲ. ಯಾಕೆ ಹೀಗಾಗುತ್ತೆ, ಮತ್ತೆ ಏನು ಕ್ರಮಗಳನ್ನ ಕೈಗೊಳ್ಳೋದ್ರ ಮೂಲಕ ನಾವು ಸ್ಟೇಟ್ ನಲ್ಲಿ ರೀಜನಲ್ ಬ್ಯಾಲೆನ್ಸ್ ಅನ್ನ ತೆಗೆದುಕೊಂಡು ಬರಬಹುದು, ರೀಜನಲ್ ಡೆವಲಪ್ಮೆಂಟ್ ಅನ್ನು ಸಾಧಿಸಬಹುದು ಅಂತ ಇವತ್ತಿನ ಪ್ರಶ್ನೆ. ಇದು ಒಬ್ರು ಕರ್ನಾಟಕದಿಂದ ಇಂಟರ್ವ್ಯೂ ಕೊಟ್ಟವರಿಗೆ ಕೇಳಿರುವಂತಹ ಪ್ರಶ್ನೆ, ನನಗೆ ಇಂಟರ್ನೆಟ್ ಅಲ್ಲಿ ಸಿಕ್ಕಿದ್ದು. ಹಾಗಾಗಿ ಇದ್ರ ಬಗ್ಗೆ ಆನ್ಸರ್ ಅನ್ನ ಥಿಂಕ್ ಮಾಡಿ ನಿಮ್ಗೆ ಉತ್ತರ ಹೇಳ್ಬೇಕು ಅನ್ಸಿದ್ರೆ ಅದನ್ನ ಕಮೆಂಟ್ ಸಹ ಮಾಡಬಹುದು. ಇವಿಷ್ಟು ಇವತ್ತಿನ ಮುಖ್ಯ ವಿಚಾರಗಳು. ಇಷ್ಟು ನನಗೆ ಕೇಳಿದವರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.